ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಜೀವಿತಾ ಸುಪ್ರೀತ್ ವ್ಲಾಗ್ಸ್. ಆಬ್ವಿಯಸ್ಲಿ ನನ್ನ ಹೆಸರು ಜೀವಿತಾ ಆ್ಯಂಡ್ ನನ್ನ ಹಸ್ಬೆಂಡ್ ಹೆಸರು ಸುಪ್ರೀತ್. ಈಗ ಪೂಜೆ ಮಾಡ್ತಿರೋದು ನನ್ನ ಹಸ್ಬೆಂಡ್ ಇವರೇ. ದಿಸ್ ಈಸ್ ಅವರ್ ವೆರಿ ಫಸ್ಟ್ ವ್ಲಾಗ್ ಆ್ಯಂಡ್ ವೆರಿ ಫಸ್ಟ್ ವಿಡಿಯೋ. ಇವಳದು ಇನ್ಕ್ರೆಡಿಬಲ್ ಐಡಿಯಾಗೆ ಒಳ್ಳೇದಾಗಲಿ. ಪಾಸ್ ಮಾಡಿ ಕಟ್ ಮಾಡಿ. ಹಾಯ್ ಗಾಯ್ಸ್, ಸೊ ಇದು ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಮಾಡ್ತಿದ್ದೀವಿ. ಹೊಸದಾಗಿ ಏನು ಸ್ಟಾರ್ಟ್ ಆಗಿಲ್ಲ, ಇರೋ ಯೂಟ್ಯೂಬ್ ಚಾನಲ್ ಇದೆ. ಬಟ್ ವ್ಲಾಗ್ಸ್ ಮಾಡಿರಲಿಲ್ಲ, ಬರೀ ಕುಕಿಂಗ್ ವಿಡಿಯೋಸ್ ಅಷ್ಟೇ ಮಾಡಿದ್ದೆ. ಅದನ್ನು ಒಂದು ಸ್ವಲ್ಪ ಮಾಡಿದ್ದೆ ಅಷ್ಟೇ. ಅದಾದಮೇಲೆ ಸ್ವಲ್ಪ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ವಿ, ಮಾಡೋಕ್ಕಾಗಿರಲಿಲ್ಲ. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ವ್ಲಾಗಿಂಗ್ ಮಾಡ್ತೀವಿ, ಡೈಲಿ ವ್ಲಾಗಿಂಗ್, ಇನ್ಫಾರ್ಮೇಟಿವ್ ವ್ಲಾಗ್ ಆಗಿರುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿವ್ಯೂಸ್ ಮಾಡೋಣ ಪಿಕ್ಚರ್. ಅದೊಂದು ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ. ಪಿಕ್ಚರ್ನ ಹೋಗ್ತೀವಿ ಕರ್ಕೊಂಡು, 3 ತಿಂಗಳು ಒಂದು ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ. ಆವಾಗ ಒಂದು ಇಲ್ಲ ಗೈಸ್, 1 ಮಂತ್ಗೆ ಒಂದು 4-5, ಈ ಮಂತೆ ಆಲ್ರೆಡಿ 4 ಮೂವೀಸ್, ಅದು 20 ಡೇಸಲ್ಲಿ 4 ಮೂವೀಸ್ ನೋಡಿ. ಕೆಲಸ ಮಾಡ್ತೀನಿ ಬಿಡು, ನಾನೇ ಪ್ರೊಡ್ಯೂಸರ್ ಆಗ್ಬಿಡ್ತೀನಿ ಪಿಕ್ಚರ್ಗಳು. ನಾನೇ ಪ್ರೊಡ್ಯೂಸ್ ಮಾಡಿ ನಿಮ್ಮ ಮನೆಗೆ ಹೋಗ್ತೀನಿ. ನೀವೇ ಮೂವಿ ಮಾಡಿದ್ದೀರಲ್ಲ. ಐಡಿಯಾ ಆಗಿ ಉಳಿದೆ. ಸೊ ಏನಾರು ಮಿಸ್ಟೇಕು, ಏನಾರು ಜೋಕರ್ ಕೆಲಸ ಏನಾರು ಮಾಡಿದ್ರೆ ಇವಳದೆ, ದಯವಿಟ್ಟು ಇವಳನ್ನ ಇಟ್ಕೊಳ್ಳಿ ಅಂದರೆ ಇದ್ರು. ಆಲ್ ದ ಬೆಸ್ಟ್. ಚೆನ್ನಾಗಿ ಒಳ್ಳೇದಾಗಲಿ, ಫುಲಿ ಒಳ್ಳೇದಾಗಲಿ. ಏನೇ ಮಾಡೋದು ಒಳ್ಳೇದು ಮಾಡಿ, ಚೆನ್ನಾಗಿ ಬೆಳೆಸಿ ಇವ್ರನ್ನ. ಈಗ ಒಂದು ಬರ್ಡೇ ಪಾರ್ಟಿಗೆ ಹೋಗ್ತಿದ್ದೀವಿ. ಅದು ಮುಗಿಸ್ಕೊಬಂದು ಅದನ್ನ ಹೇಳಿದ್ವಿ, ಅಲ್ಲೇನೇನಾಗುತ್ತೆ ಅದೆಲ್ಲಾನು ತೋರಿಸ್ತೀವಿ. ಬೇಬಿದು ಬರ್ಡೇ ಇರೋದು, 3 ಇಯರ್ಸ್ ಬೇಬಿದು. ಇವ್ರ ಕೊಲೀಗ್ ಅವ್ರ ಮಗಳದು ಬರ್ಡೇ. ಸೊ ಅದನ್ನೆಲ್ಲ ಮುಗಿಸ್ಕೊಬಂದು 6:30 ಆಯಿತು. ಈ 20 ನಿಮಿಷದಿಂದ ರಿಟೇಕ್ ತಗೊಂಡು ಕೂತ್ಕೊಳ್ಳ ನಡಿ, ಲೇಟ್ ಆಯಿತು. ಮುಗಿಸ್ಕೊಬಂದ್ಮೇಲೆ ಆಮೇಲೆ ಕಂಟಿನ್ಯೂ ಮಾಡ್ತೀವಿ ವ್ಲಾಗ್ನ. ಅಲ್ಲೂ ತೋರಿಸ್ತೀವಿ ಏನೇನಾಗುತ್ತೆ. ಓಕೆ, ಬಾಯ್. ನನ್ನ ಹಸ್ಬೆಂಡ್ದು ಕೊಲೀಗ್ ಅವರ ಮಗಳು ಬರ್ಡೇಗೆ ಹೋಗ್ತಾ ಇದ್ವಿ. ಸೊ ಗಿಫ್ಟ್ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಲಾಯಲ್ ವರ್ಲ್ಡ್ಗೆ ಹೋದ್ವಿ. ಇವರು ಕೊರಿಯನ್ ನೂಡಲ್ಸ್ ಕಂಡುಬಿತ್ತು. ಸೊ ಲಾಸ್ಟ್ ಟೈಮ್ ನಾವು 2x ಸ್ಪೈಸ್ನ ಟ್ರೈ ಮಾಡಿದ್ವಿ. ಡೆಫಿನೆಟ್ಲಿ ತುಂಬ ಸ್ಪೈಸಿಯಾಗಿತ್ತು. ಸೊ ಈ ಸತಿ 3x ಟ್ರೈ ಮಾಡೋಣ ಅಂತ ತೊಗೊಂಡಿದ್ದಾರೆ. ಮಗುಗೆ ಕುಕ್ರಿ ಸೆಟ್ ಕೊಟ್ಬಿಡೋಣ, ಬಲೂನ್ ಕೊಟ್ಬಿಡೋಣ, ಊದ್ಕೊಂಡು ಕೊಟ್ಬಿಟ್ಟಿದ್ದೀನ. ಫೈನಲಿ ನಾವು ಈ ಒಂದು ಗಿಫ್ಟನ್ನು ಸೆಲೆಕ್ಟ್ ಮಾಡಿದ್ವಿ. 3 ಇಯರ್ಸ್ ಬೇಬಿಗೆ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅದು ಮಾಡಿದ್ವಿ. ಆಮೇಲೆ ಲೊಕೇಶನ್ಗೆ ಬಂದ್ವಿ ನಾವು. ಇಸ್ ದ ಬರ್ಡೇ ಗರ್ಲ್. ಇವೇ ನಮ್ಮ ಮ್ಯಾಟ್ರ್ ಮಧುಸೂದನ್ ಅಂತ. ಇವನಿಗೆ ಹೆಣ್ಣು ನೋಡ್ತಾವ್ರೆ. ನಿಮ್ಮ ಕಡೆ ಯಾರು ಲಿಂಗಾಯತ್ ಹುಡುಗಿದಾರ, ದಯವಿಟ್ಟು ಸಜೆಸ್ಟ್ ಮಾಡಿ. ಓಕೆ. ಇಲ್ಲಿ ತಿಂಡಿ ಬಂದ ತಕ್ಷಣ ಕ್ಯಾಮ್ರಾ ಎಷ್ಟು ಇದು ಹಿಡ್ಕೊಂಡು ಕೂತವಳೆ. ಬರ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ಒಂದು 7:38 ಆಗಿತ್ತು. ಅಲ್ಲಿ ನಿಮ್ಗೊಬ್ಬರು ತೋರಿಸಿದ್ರಲ್ಲ, ಅವರು ನನ್ನ ಹಸ್ಬೆಂಡ್ ಅವ್ರ ಕೊಲೀಗ್, ಒಂಥರ ಫ್ಯಾಮಿಲಿ ಫ್ರೆಂಡ್ ಥರ. ಸೊ ಅದಕ್ಕೆ ಅಲ್ಲಿ ಜೋಕ್ ಮಾಡ್ತಿದ್ರು ಅಷ್ಟೇ. ಮನೆಗೆ ಬಂದು ನಮಗೇನು ಅಷ್ಟೊಂದು ತಿನ್ನಂಗೆ ಇರಲಿಲ್ಲ, ಲೈಟಾಗಿ ಏನಾದರೂ ತಿನ್ನೋಣ ಅಂತ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಿದ್ವಿ. ಅಲ್ಲಿ ವಡಾ ಪಾವ್, ಜ್ಯೂಸ್, ಚಿಪ್ಸ್, ಕೇಕ್ ಏನೇನೋ ತಿಂದು ಆಲ್ಮೋಸ್ಟ್ ಫುಲ್ ಆಗೋಗ್ಬಿಟ್ಟಿತ್ತು. ಸೊ ಫ್ರೂಟ್ಸ್ ಏನಾದರೂ ತಿಂದ್ಬಿಟ್ಟು, ಫ್ರೂಟ್ಸ್ ಹಾಲು ಕುಡಿದ್ಬಿಟ್ಟು ಮಲ್ಕೊಳ್ಳೋಣ ಅಂತ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಿದ್ದೆ ನಾನು. ಆ್ಯಂಡ್ ಇದು ನಮ್ಮ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಏನಾದರೂ ತಪ್ಪಾಗಿದ್ದರೆ, ಏನಾದರೂ ಕ್ಲಾರಿಟಿ ಇಲ್ಲ ಅಂತಂದರೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾವು ಕರೆಕ್ಟ್ ಮಾಡ್ಕೋತೀವಿ. ಆಡಿಯೋ ಕ್ಲಾರಿಟಿ ಸ್ವಲ್ಪ ಕಮ್ಮಿ ಇದೆ, ಬಿಕಾಸ್ ನಮ್ಮ ಹತ್ರ ಮೈಕ್ ಇಲ್ಲ ಈಗ ಸದ್ಯಕ್ಕೆ. ನೆಕ್ಸ್ಟ್ ಫ್ಯೂಚರಲ್ಲಿ ತೊಗೋತೀವಿ ಮೈಕ್ನ. ಸೊ ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಫಸ್ಟ್ ನಂದೊಂದು ಯೂಟ್ಯೂಬ್ ಚಾನಲ್ ಇತ್ತು, ಅದರಲ್ಲಿ ನಾನು ಬರೀ ಕುಕ್ಕಿಂಗ್ ವೀಡಿಯೋಸ್, ಕುಕ್ಕಿಂಗ್ ರಿಲೇಟೆಡ್ ಅದನ್ನು ಮಾಡ್ತಿದ್ದೆ. ಸೊ ಈಗ ವ್ಲಾಗ್ ಮಾಡೋಣ ಅಂತ ತುಂಬ ದಿನದಿಂದ ಇದ್ದಿದ್ದು ಐಡಿಯಾ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೋಪಿಂಗ್ ಫಾರ್ ದ ಬೆಸ್ಟ್. ನಾವಿರೋದು ಬಂದು ಮೈಸೂರಲ್ಲಿ. ಸೊ ಈಗ ಇನ್ನೇನು ನೆಕ್ಸ್ಟ್ ಮಂತಿಂದ ದಸರಾ ಸ್ಟಾರ್ಟ್ ಆಗ್ತಿದೆ. ಸೊ ದಸರಾ ರಿಲೇಟೆಡ್ ವ್ಲಾಗ್ಸ್ ಕೂಡ ನಮ್ಮ ಚಾನಲಲ್ಲಿ ನೋಡ್ಬೋದು. ನಾನು ನನ್ನ ಹಸ್ಬೆಂಡ್ ಫಸ್ಟಿಂದನೂ ಅಷ್ಟೇ, ನಾವಿಬ್ಬರೇ ಅಲ್ಲ, ಫ್ಯಾಮಿಲಿಯಲ್ಲಿ ಎಲ್ಲರೂ ಅಷ್ಟೇ, ಫಸ್ಟಿಂದನೂ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ವ್ಲಾಗ್ ಮಾಡಬೇಕು, ಕುಕ್ಕಿಂಗ್ ವಿಡಿಯೋ ಮಾಡಬೇಕು. ಸೊ ಇದೆಲ್ಲ ಫಸ್ಟಿಂದನೂ ಒಂದು ಪ್ಲ್ಯಾನ್ ಇತ್ತು, ಆದರೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಫೈನಲಿ ಇವತ್ತು ಮಾಡ್ತಿದ್ದೀವಿ. ಬಿಗ್ ಬಾಸಲ್ಲಿ ಈಗ ಇನ್ನೇನು ಸ್ಟಾರ್ಟ್ ಆಗುತ್ತೆ ನ್ಯೂ ಎಪಿಸೋಡು. ಸೊ ನೋಡೋಕ್ಕೆ ಬೇರೆ ಏನೂ ಇರಲಿಲ್ವಲ್ಲ, ಅದಕ್ಕೆ ಹಳೆ ಎಪಿಸೋಡೇ ಹಾಕ್ಕೊಂಡು ಮತ್ತೆ ಅದನ್ನೇ ನೋಡ್ಕೊಂಡು ಕೂತಿದ್ವಿ. ಸೀಸನ್ 10 ಒಂಥರ ನೋಡ್ತಿದ್ದಾಗ ಚೆನ್ನಾಗಿರಲಿಲ್ಲ, ಬಟ್ ಈಗ ಅದನ್ನ ನೆನೆಸ್ಕೊಂಡ್ರೆ ಒಂಥರ ಯೂನಿಕಾಗಿ ಚೆನ್ನಾಗಿತ್ತು ಅಂತ ಅನ್ನಿಸ್ತಿತ್ತು. ಸೊ ಈ ಸತಿ ಬಿಗ್ ಬಾಸ್ ಹೇಗಿರುತ್ತೆ ನೋಡೋಣ.
ಸೊ ಇದು ನಮ್ಮ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಅಷ್ಟೊಂದೇನು ಇನ್ಫಾರ್ಮೇಟಿವ್ ಆಗಿರಲಿಲ್ಲ, ಸುಮ್ಮನೆ ಇಂಟ್ರೊಡಕ್ಷನ್ ಬ್ಲಾಗ್ ಥರ ಇದು ಅಷ್ಟೇ. ಇನ್ನು ಅಪ್ಕಮಿಂಗ್ ಬ್ಲಾಗ್ಸ್ಗೋಸ್ಕರ ಬೇಗ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮರಿಬೇಡಿ, ಸೊ ದ್ಯಾಟ್ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಸೊ ದ್ಯಾಟ್ ಯು ಕ್ಯಾನ್ ಸಿ ಆರ್ ವಿಡಿಯೋ. ಸಪೋರ್ಟ್ ಮಾಡಿ, ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಓಕೆ, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.